ಗದ್ದೆ ಕೆಲಸ ಮಾಡೋ ಸಿದ್ದೇಶನಿಗೆ ಥಂಡರ್ ಬಾಲ್ ಹೊಡೆಸಿದ್ಯಾರು? ನೀನಪ್ಪ? ನಾನಲ್ಲಪ್ಪ, ಈ ಗಿಣಿಯಪ್ಪ. ಈ ಗಿಣಿನ? ಅಲ್ಲಯ್ಯ, ಈ ಗಿಣಿ ಇವ್ರಿಗೆ ಪ್ಲೇವಿನ್ ಓಡಿಸೋ ಬದಲು ನಿನ್ಗೆ ಯಾಕೆ ಓಡಿಸಬಾರ್ದಾಗಿತ್ತು? ಇಲ್ಲಿ ರೋಡಲ್ಲಿ ಚಪ್ಪರ್ ತರ ಕುಂತಿದ್ಯಲ್ಲ, ಯಾವನ್ ಗೋಳ್ ಬಿಡ್ತಾ ಇದೀಯ? ಆ ಕಾಡಿಂದ ಗಿರಿ ಕರ್ಕೊಂಡ್ ಬಂದ್ಬಿಟ್ಟು. ಇದು ಅಂತಿಂತ ಗಿಣಿ ಅಲ್ಲ. ಓಹೋ, ಮಹರ್ಷಿ ಶುಕುಮುನಿ ಶಾಸ್ತ್ರ ಹೇಳಿದಂತ ಗಿಣಿ. ಇದು ಏನೇ ಹೇಳಿದ್ರು ಸುಳ್ಳೇ ಆಗಲ್ಲ. ಸುಳ್ಳೇ ಆಗಲ್ಲ? ಹೌದು. ಸುಳ್ಳಾದ್ರೆ ಆಗ್ಬಿಟ್ರೆ ದಕ್ಷಿಣೆ ವಾಪಸ್. ಓದೇ ತಿನ್ನಕ್ ರೆಡಿನಾ? ಅದಕ್ಕೂ ರೆಡಿ. ಹೇಳ್ಸು ಮತ್ತೆ ಬೇಗ. ಗಿಣಿರಾಮ, ಇದು ನನ್ನ ಅಳುವು ಉಳಿವಿನ ಪ್ರಶ್ನೆ. ನೀನ್ ಇಷ್ಟೊತ್ತು ಇಲ್ಲಿ ಉಳಿಸಿರದೆ ದೊಡ್ಡ ಪ್ರಶ್ನೆ ಕಣ, ಬೇಗ ಹೇಳ್ಸು. ಇದು ನಿನ್ನ ಮಾನ ಮರ್ಯಾದೆ ಪ್ರಶ್ನೆ. ಬೇಗ ಒಂದ್ ಕಡ್ಡಿ ಹಾಕೋದಕ್ಕೆ. ಬೇಗ ಬಾ. ಒಂದು ಭವಿಷ್ಯ ನುಡಿ. ಮೆಟ್ಮತ್ ನುಡ್ದ್ಬಿಟ್ಟಾತು. ಅದು ನಿಂತರ ಪೋಲಿ ಅಲ್ಲ. ಗಿಣಿರಾಮ, ಒಂದು ಅದೃಷ್ಟದ ಕಾರ್ಡ್ ತೆಕ್ಕೊಡು. ಯಾವ ಲ್ಯಾಂಗ್ವೇಜ್ ನಿನ್ ಗಿಣಿದು? ಮಲ್ಟಿ ಲ್ಯಾಂಗ್ವೇಜು. ಕೊಡು ಗಿಣಿರಾಮ, ಕೊಡು. ಏನ್ ಕರೆಂಟ್ ಹೊಡೆದು ಕೋತಿ ತರ ಫ್ರೀಸ್ ಆಗ್ಬಿಟ್ಟೆ? ಗಂಡ. ಗಂಡ? ಜಲಗಂಡ. ಅಮ್ಮವ್ರ ಗಂಡ ಕೇಳಿಸ್ಕೊಂಡಿದೀನಿ. ಇದ್ಯಾವ್ದು ಜಲಗಂಡ? ಏ ಮೂರ್ಖ, ಅಗ್ನಿಗಂಡ, ಸರ್ಪಗಂಡ, ವಾಯುಗಂಡ, ಈ ತರ ನಾನಾ ತರದ ಗಂಡಾಂತರಗಳಿವೆ. ನಿನಗೆ ನೀರಿನ ಗಂಡ ಇದೆ. ಇವನು ಪ್ರಳಯ ಕಾಲದ ವೀರಭದ್ರ, ಯಾವ್ದಕ್ಕೂ ಜಗದೇ ಇರೋ ಗುಂಡ. ಗುಂಡ, ನಿನಗೆ ನೀರಿನ ಗಂಡ ಇದೆ. ನೀರಿನಿಂದ ಹಲವಾರು ತೊಂದರೆಗಳನ್ನ ಅನುಭವಿಸ್ತೀಯ. ಶಾಂತಿ ಮಾಡಿಸಿಲ್ಲ ಅಂದ್ರೆ ಸಾವು ಬರೋ ಸಾಧ್ಯತೆ ಇದೆ. ಏಯ್, ಎದ್ದಳ ಮೇಲೆ, ಎದ್ದಳ ಮೇಲೆ. ರೈಟ್ ಹೇಳೋ. ನೀರಲ್ಲಿ ಗಂಟ ಇದೆ, ವಾಯು ಗಂಟ ಇದೆ, ಟ್ರೈನಲ್ಲಿ ಗಂಟ ಇದೆ, ಎಲ್ಲಾ ಗಂಟ ಇದೆ. ಶಾಂತಿ ಮಾಡಿಸ್ತು ಅಂದ್ರೆ ಸಾಯಿಸ್ಬಿಡ್ತೀನಿ. ಜಲಗಂಟ ಅಂತ ಜಲಗಂಟ. ಏಯ್, ನೀನ್ ಇನ್ನೊಂದ್ಸಲ ಈ ಕಡೆ ಬಾರೋ. ಇರೋ 4 ಕೋದಲ್ನ ಕೋಳಿ ಪುಕ್ಕಾಕಿ ಕಿತ್ತಾಕ್ಬಿಡ್ತೀನಿ. ಈ ಹೆಂಗ್ಸು ಪಂಪು ಓಡ್ದು ಸುಸ್ತಾದ್ರೂ ನೀರಂತೂ ಬರ್ತಾ ಇಲ್ಲ. ಈ ಹೆಂಗ್ಸರು ಕಷ್ಟಪಡೋದ್ ನೋಡಿದ್ರೆ ನನ್ ಕೈ ನೋಡ್ಕೊಂಡಿರಕ್ಕಾಗಲ್ಲ. ಹೆಲ್ಪ್ ಮಾಡ್ಬಿಡ್ಬೇಕು. ಅಯ್ಯೋ ಅಮ್ಮ, ಅಮ್ಮ, ನೀನ್ ಇವತ್ತೆಲ್ಲ ಎಷ್ಟೇ ಹೊಡೆದ್ರು ನೀರ್ ಬರಲ್ಲ. ಬಾ, ನಾನು ಹೆಲ್ಪ್ ಮಾಡ್ತೀನಿ. ಬನ್ನಿ ಬನ್ನಿ, ನಿಮ್ಗೆ ಕೋಟಿ ಪುಣ್ಯ ಬರುತ್ತೆ. ನನಗ್ ಪುಣ್ಯ ಬರುತ್ತೋ ಬರಲ್ವೋ, ನಿನಗ್ ನೀರ್ ಬಂದ್ರೆ ಅಷ್ಟೇ ಸಾಕು. ನನ್ನ ಹೆಸರು ರಂಗಿ ಅಂತ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನಾನು ಹಳೆ ಬೋಂಗು ಮಾದಪ್ಪನ ಅಳಿಯ. ಯಾವ ಮಾದಪ್ಪ? ಅದೇ ಮೀಸೆ ಮಾದಪ್ಪ. ಓ, ರಕ್ತಕ್ಕ ಗಂಡನಾ? ಸರಿ ಸರಿ. ಮನ ಮರೆದಿದ್ದೇನೆ. ಹೆಂಗ್ಸೂರು ಸೆರಗು ಮುಚ್ಚದ ಏನೋ ಮಾಡ್ತಾ ಇದೀಯ ನೀನು? ಕಣ್ಕಾಣುತ್ತ ನಿನ್ಗೆ? ಪಂಪ್ ಹೊಡಿತಾ ಇದ್ದೀನಿ. ಪಂಪ್ ಹೊಡೆದ್ಮೇಲೆ ಏನೋ ಮಾಡ್ದೆ? ಏನ್ ಮಾಡ್ದೆ? ಹೆಂಗ್ಸಿ ಸೆರಗು ಸರಿ ಮಾಡ್ತಾ ಇದ್ದೆ, ನೀನ್ ಗೂಬೆ ತರ ನೋಡ್ತಾ ಇದ್ದೆ. ಸೆರಗು ಸರಿ ಮಾಡಕ್ ನೀನ್ ಯಾರು? ಅದನ್ನ ಕೇಳಕ್ ನೀನ್ ಯಾರು? ನಾನು ಅವ್ಳ ಗಂಡ. ಏನ್ರ ಮಾಡ್ತಾ ಇದ್ದೀರಾ? ಹಾಕಿ ಈ ಯಾಕೋ ಹೀಗೆಲ್ಲ ಮಾಡ್ಕೊಂಡೆ? ಓಹೋ, ಏನ್ ಕಾರ್ಗಿಲ್ ಯುದ್ಧದಲ್ಲಿ 100 ಜನ ಶತ್ರುಗಳು ಕೊಂದು ಬಂದಿದ್ದಾನೆ ಅನ್ನೋ ತರ ಅವ್ವ ಮಗಳು ಸೇರ್ಕೊಂಡು ಸೇವೆ ಮಾಡಿದ್ದೇ ಮಾಡಿತ್ತು. ಹೇಳ ಮೇಲೆ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದೀನೋ? ಏನು? ಅದನ್ನ ಮಾತ್ರ ಬಹಳ ಚೆನ್ನಾಗ್ ಮಾಡ್ತೀಯ. ಮಾಡಬಾರದು ಮಾಡೋದು, 4 ಜನ ಹತ್ರ ಒದೆ ತಿನ್ಬರೋದು. ಈ ಊರಲ್ಲಿ ಮೀಸೆ ಮಾದಪ್ಪ ಅಂದ್ರೆ ಎಷ್ಟು ಮರ್ಯಾದೆ ಇದೆ ಗೊತ್ತೇನೋ? ಗೊತ್ತಾಯ್ತು. ಏನು ಮರ್ಯಾದೆ ನಿನಗಲ್ಲ, ಮೀಸೆಗೆ. ನನ್ನ ಮರ್ಯಾದೆ ಹಾಳು ಮಾಡ್ತಾ ಇರೋ ನಿನಗೆ ಮಗಳನ್ನು ಬೇರೆ ಕೊಡ್ಬೇಕು. ಹೌದು ರೀ, ನಮ್ಮಮ್ಮ ಸಾಯವಾಗ ಇವನ್ನ ನನ್ನ ಕೈಯಲ್ಲಿ ಇಟ್ಟು ಇವನಿಗೆ ನಿನ್ ಮಗಳನ್ನ ಕೊಟ್ಟು ಮದ್ವೆ ಮಾಡು ಅಂತ ಹೇಳಿ ಸತ್ತು ಹೋಗ್ಬಿಟ್ಲು. ಅಯ್ಯೋ ಅಯ್ಯೋ, ಅಕ್ಕ ತಮ್ಮನ ಸೆಂಟಿಮೆಂಟ್. ತವರಿಗೆ ಬಾ ತಮ್ಮ. ಹೌದಪ್ಪ, ನಂಗೂ ಮಾವ ಅಂದ್ರೆ ತುಂಬಾ ಇಷ್ಟ. ನಾನು ಇವ್ರನ್ನೇ ಮದ್ವೆ ಮಾಡ್ಕೋತೀನಿ. ಅಯ್ಯೋ ಅಯ್ಯೋ, ಬಿಡಿಸಲಾರದ ನಂಟು ಲೈಲಾ ಮಜ್ನು. ನನ್ನ ಮಗಳನ್ನ ಮದುವೆ ಆಗೋದಕ್ಕಿಂತ ಏನೋ ಯೋಗ್ಯತೆ ಇದೆ. ನೋಡಿ ಅವನ ಫೇಸ್ ಕಟ್ಟು. ಈ ಮನೆ ಮುಂದೆ ದೃಷ್ಟಿ ಬೊಂಬೇರಲ್ವಾ ಹಾಗಿದೆಯಲ್ಲೇ. ಒಂದು ರೂಪಾನ, ಒಂದು ವಿದ್ಯೆನ ಹೋಗ್ಲಿ, ಒಂದು ಕೆಲಸ ಇದೆಯಾ ಹೋಗ್ಲಿ, ಹಣ ಇದೆಯಾ ಅದೆಲ್ಲ ಹಣ ಹೋಗ್ಲಿ, ಒಂದು ಒಳ್ಳೆ ಗುಣ ಇದೆಯಾ? ನನಗೆ ಮರ್ಯಾದೆ ಬಹಳ ಮುಖ್ಯ. ನೀನು 4 ಜನದ ಹತ್ರ ಮರ್ಯಾದಸ್ಥ ಅನ್ನಿಸ್ಕೊಂಡು ಬಾ, ಆಮೇಲೆ ನೋಡೋಣಂತೆ. ಬೋರ್ವೆಲ್ ಹತ್ರ ಒದೆ ತಿಂದಾಗಿಂದ 1 ತಿಂಗಳಾಯ್ತು ಸ್ನಾನ ಮಾಡಿ. ಮೈಯೆಲ್ಲ ಗಬ್ಬೆದ್ದೋಗಿದೆ. ಹಿಂಗೆ ಇದ್ರೆ ಆದಿಮಾನವಾಗೋಗ್ಬಿಡ್ತೀನಿ. ಅದಕ್ಕೆ ಈ ಪ್ರಶಾಂತವಾದ ಕೆರೆಯಲ್ಲಿ ಹಂಗೆ ಒಂದು ಡೈ ಹಾಕಿ ಕೊಳೆನೆಲ್ಲ ಕೆಳಕೊಂಡ್ಬಿಡ್ತೀನಿ.
ಬೆಳೆ ಬೆಳಿಗ್ಗೆ ಮಿಡ್ ನೈಟ್ ಮಸಾಲ. ಅಯ್ಯಯ್ಯೋ, ಅವ್ರು ನನ್ ಪಂಪ್ ಹೊಡೆದಿದ್ದಕ್ಕೆ ನನ್ನ ಮಗ ನನ್ನ ಪೈಪ್ ಕಿತ್ತಾಕ್ಬಿಟ್ಟ. ಇವತ್ತೇನಾರು ಹೆಂಗ್ಸಿರೋರು ಜಾಗಕ್ಕೆ ಹೋಗಿ ನಾನು ಡೈ ಹೊಡೆದ್ರೆ ಅವ್ರ ಗಂಡಿಂತಿರು ಬಂದು ನನ್ನ ಒಳಗೆ ಆಮಿಕ್ಕಿ ಅಲ್ಲೇ ಫಿಕ್ಸ್ ಮಾಡ್ಬಿಡ್ತಾರೆ. ಮೌನ ಮರ್ಯಾದೆ ಇಂಪಾರ್ಟೆಂಟ್. ಇವತ್ತು ಹೆಂಗ್ಸರು ಹೊರಗಡೆ ಬರೋ ತನಕ ನಾನು ಹೋಗಿ ಡೈ ಹೊಡೆಯೋದಿಲ್ಲ. ಶಾಪಾತ. ನಮ್ಮ ಮಾವ ಹೇಳಿದಾನೆ, 10 ಜನರ ಮುಂದೆ ಮಾನ ಮರ್ಯಾದೆಯಿಂದ ಬದುಕಿ ತೋರ್ಸೋ ಅಂತ. ಲೇ ಮಾವ, ಇವತ್ತು ನನ್ನ ಮರ್ಯಾದೆ ಏನು ಅಂತ ತೋರ್ಸೋಣ. ಏನ್ ಮೀಸೆ ಮಾವಣ್ಣ, ಚೆನ್ನಾಗಿದ್ರಾ? ಏನ್ ಈ ಜೋಡಿಗೆ ಬಂದ್ರ? ನಾನ್ ಚಂದಾಗಿರೋದಿರ್ಲಿ, ನೀನ್ ಮಾಡ್ತಾರ ಚಂದಾಗೈತಾ? ಚೆನ್ನಾಗಿದೆ ಅಲ್ವೇನ? ಕರೆಕ್ಟ್ ಅಲ್ವೇನ? ಅಲ್ಲಿ ನೋಡ್ರಲ್ಲಿ ಹೆಂಗ್ಸರು ಸ್ನಾನ ಮಾಡ್ತವ್ರೆ, ನೋಡ್ಕೊಂಡು ಹೋಗೋಣ ಅಂತ. ಏನಂದ? ಹೆಂಗ್ಸರು ಸ್ನಾನ ಮಾಡ್ತವ್ರೆ, ನೋಡ್ಕೊಂಡು ಹೋಗೋಣ ಅಂತ. ಹಂಗೆ ಹೋಗ್ಬಿಡಕ್ಕಾಗುತ್ತಾ? ಏಯ್ ಶಂಕರ ನಾಗ, ಆ ಕೆಲಸ ಬಿಟ್ಟು ಬಂದ್ರಲ್ಲ ಇಲ್ಲಿ. ಅಣ್ಣ ಅವ್ರನ್ನೆಲ್ಲ ಯಾಕಣ್ಣ ಕರಿತಾ ಇದ್ದೆ? ನೀನ್ ಗುಣಗಾರ ಮಾಡಕ್ಕೆ. ಅಯ್ಯೋ ಅಣ್ಣ, ಹಂಗೆ ಸಾಯಂಕಾಲ ನಮ್ಮ ಮನೆ ಹತ್ರ ಬಂದು ನಮ್ಮ ಮಾವನ ಹತ್ರನ ನನ್ ಗುಣಗಾರ ಮಾಡೋಣ. ಇವನೇನ್ ಮಾಡ್ತಾವನೆ ಹೊಸ ಕೇಳ್ರಲ್ಲ. ನಾನು ಹೇಳ್ತೀರಣ್ಣ, ಅಣ್ಣ ಹೆಂಗ್ಸರು ಸ್ನಾನ ಮಾಡ್ತವ್ರೆ, ನೋಡ್ಕೊಂಡು ಹೋಗೋಣ ಅಂತ. ಹಂಗೆ ಹೋಗ್ಬಿಡಕ್ಕಾಗುತ್ತಾ ಅಣ್ಣ? ಆಗುತ್ತಾ? ಅಲ್ಲಿ ನೋಡ್ರಣ್ಣ. ಇವನು ನಮ್ಮ ಹೆಂಗ್ ಸ್ನಾನ ಮಾಡ್ತಾ ಇರೋದನ್ನ ಯಾಕ್ರೋ ದನಕ್ ಬರ್ದಂಗ್ ಬಡಿತಾ ಇದ್ದೀರಾ? ಯಾವನ ನೀನು? ನೀನಾ? ಒದೆ ತಿನ್ನಂತ ತಪ್ಪೇನೋ ಮಾಡ್ದೆ? ಮಾವ, ಹೆಂಗ್ಸರು ಸ್ನಾನ ಮಾಡ್ತಾ ಇದ್ರು, ನೋಡ್ಕೊಂಡು ಹೋಗೋಣ ಅಂತ. ಕಂಡೋರ್ ಹೆಂಡ್ರು ಸ್ನಾನ ಮಾಡೋದನ್ನ ಕದ್ದೋಡು ತಪ್ಪಲ್ವೇನೋ? ಅಯ್ಯೋ, ತಿಳ್ಕೊಂಬಿಟ್ಟ ಮಾವ. ನೀನ್ ಹೇಳಿರ್ಲಿಲ್ವಾ ಮಾವ, ಹೆಂಗ್ಸರ ಜಾಗಕ್ಕೆ ಹೋಗ್ಬಾರ್ದು ಅಂತ? ಅದಕ್ಕೆ ಅವ್ರು ಎದ್ದು ಹೋದ್ಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ನಿಂತಿದ್ದೆ. ಕಚಡ ಹೊಡೆದ್ಬಿಟ್ರು. ಅದನ್ನ ಅವ್ರಿಗೆ ಮೊದ್ಲೇ ಬಿಡಿಸಿ ಹೇಳ್ಬೇಕಾಗಿತ್ತು. ಹೇಳಿದ್ನಲ್ಲ ಮಾವ, ಈ ಮುಟ್ಟಾಳ ನನ್ ಮಗನ್ ಕಾಣಿಲ್ಲ. ಹೋಗ್ರೋ, ನಾನು ವಿಚಾರಿಸ್ಕೊಂತೀನಿ. ನಡ್ರಲ್ಲ. ಅಯ್ಯೋ ಚಂಗುಲಿ, ನಿನ್ನಿಂದ ಈ ಊರಲ್ಲಿ ನನ್ನ ಮರ್ಯಾದೆ ಎಕ್ಕುಟ್ಟೋಯ್ತು. ಬಾ ಮನೆಗೆ. ಒಳ್ಳೇದ್ ಮಾಡಿದ್ರು ಉಗಿತಾರಲ್ಲಪ್ಪ ಇವ್ರುಗಳು. ನಾನ್ ಯಾವ ನನ್ನ ಮಗನಿಗೆ ಅನ್ಯಾಯ ಮಾಡಿದ್ದ? ಗುಂಡ, ನಿನಗೆ ನೀರಿನ ಗಂಡ ಇದೆ. ನೀರಿನಿಂದ ನಾನಾ ತೊಂದರೆಗಳನ್ನ ಅನುಭವಿಸ್ತೀಯಾ. ಶಾಂತಿ ಮಾಡಿಸಿಲ್ಲ ಅಂದ್ರೆ ಸಾವು ಬರ್ಬಹುದು. ಅಯ್ಯೋ ಪಾಪಿ, ನೀರಲ್ಲಿ ಗಂಡ ಇದೆ ಅಂತ ಹೇಳಿದ್ದೆ, ಕೆರೆ ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ. ಕೋತಿ ನನ್ನ ಮಗನೇ. ಬೇಗ ಬನ್ನಿ, ಬೇಗ ಬನ್ನಿ. ಆಹಾ, ಇದಲ್ವಾ ಸ್ವರ್ಗ. ಬೇಕು ಅಂದಾಗ ಕರೆಂಟ್ ಬರಲ್ಲ, ಕೊಳೆಯಲ್ಲಿ ನೀರ್ ಬರಲ್ಲ, ಕರೆದಾಗ ಆಟೋ ಬರಲ್ಲ, ಟೈಮ್ ಸರಿಯಾಗಿ ಬಸ್ ಬರೋದೇ ಇಲ್ಲ. ಇದು ಮಾತ್ರ ಕರೀದೆ ಹೋದ್ರು ಆಟೋಮೆಟಿಕ್. ನೀರಲ್ಲಿ ಸರಿ ಮಾಡಿಸಿ ಅಂದ್ರೆ ನನ್ ಮಾತೇ ಕೇಳಲ್ಲ. ಸ್ನಾನಕ್ಕೂ ಗ್ಯಾಸ್ ಅಲ್ಲೇ ಕಾಯಿಸ್ಬೇಕು. ಎಲ್ಲ ನನ್ ಕರ್ಮ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಬೇರೆ ಎಲ್ಲ. ಅಯ್ಯೋ, ಏನಪ್ಪ ಇದು? ಅರ್ಜೆಂಟಲ್ಲಿ ನೀರ್ ತರದೆ ಮರ್ತ್ಬಿಟ್ನೆ. ಈ ಗೆಟ್ಟಪ್ಪಲ್ಲಿ ನೀರ್ ಕೇಳಿದ್ರೆ ಅಯ್ಯ ಚಿಚ್ಚಿತು. ರೀ, ಅದೆಷ್ಟೊತ್ರಿ ಗಬ್ಬು? ಬೇಗ ಬಂದು ಸ್ನಾನ ಮಾಡಿ. ವಾಟರ್. ಅಯ್ಯೋ ದೇವ್ರೇ, ನಾನು ಮನೆ ಮುಂದೆ ಕುದಿಯ ನೀರ್ ತಂದಿಟ್ಟು ನಿನಗ್ ನಾನೇ ಶತ್ರು ಆಗ್ಬಿಟ್ಟಲ್ಲೋ. ನೀನ್ ಅದು ನೋಡ್ಕೊಂಡು ತಗೊಂಡೋಗ್ಬಾರ್ದಾ? ಅಯ್ಯೋ, ಎಲ್ಲ ನೋಡ್ಕೊಂಡು ಹೋಗೋದು. ನೀರ್ ಇಲ್ದಾರ ಅರ್ಜೆಂಟ್ ಅಲ್ಲಿ ಫುಲ್ ಹೊಡ್ಕೊಂಡ್ಬಿಟ್ಟೆ. ಟೋಟಲ್ ಬೇಸನ್ ಬರ್ನ್ ಆಗೋಗ್ಬಿಟ್ಟಿದೆ. ಗಾಳಿ, ಅಯ್ಯೋ ಗಾಳಿ, ಗಾಳಿ ಕರೆಂಟ್ ಬೇರೆ ಹೋಯ್ತು. ಕರೆಂಟಾ? ಅಯ್ಯೋ, ಇನ್ನ ಮಗನ್ ಕರೆಂಟ್ ಇವಾಗ್ಲೇ ಹೋಗ್ಬೇಕಾ? ಉರಿ ಉರಿ. ಕರೆಂಟ್ ಹೋಗ್ಲಿಲ್ವೋ ಮುಟ್ಟಾಳ? ನಾನೇ ಫ್ಯೂಸ್ ತೆಗೆದೆ. ನನ್ ತಮ್ಮ ಉರಿ ಉರಿ ಅಂತ ಸಾಯ್ತಾ ಇದ್ರೆ ನೀವ್ ಯಾಕೆ ಫ್ಯೂಸ್ ತೆಗೆದ್ರಿ? ಏನ್ ನಿನ್ ತಮ್ಮ AC, DC, IGP, IPS, ಲಾಯರು? ಊಟ ಹಾಕೋದೆ ದಂಡ ಪಿಂಡು ನನ್ನ ಮಗ. ಲೇ, ಇವನೇನಾರ ನೆಗದು ಬಿದ್ರೆ ಹೇಳ್ ಕಳ್ಸು, ಚಟ್ಟ ರೆಡಿ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ, ಉರಿ ಉರಿ. ಅಯ್ಯೋ ಗಾಳಿ ಗಾಳಿ. ಈ ಅಪ್ಪ ಬೇರೆ ಫ್ಯೂಸ್ ತಗೊಂಡ್ ಹೋಗ್ಬಿಟ್ರು. ಗುಂಡ, ನಿನಗೆ ನೀರಿನ ಗಂಡ ಇದೆ. ಶಾಂತಿ ಮಾಡಿಸಿಲ್ಲ ಅಂದ್ರೆ ನೀರಿಂದ ತುಂಬಾ ತೊಂದರೆ ಅನುಭವಿಸ್ತ್ಯಾ. ಸಾವು ಕೂಡ ಬರ್ಬಹುದು.
ಅಯ್ಯೋ ಪಾಪಿ ಗಂಡ, ನೀರಲ್ಲಿ ಗಂಡ ಇದೆ ಅಂತ ಹೇಳ್ದೆ, ಕಕ್ಕ ತೊಳೆಯೋ ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ. ಬಾರಿ ಸಂತೆಗೆ ಹೋಗೋಣ ಬಾ, ಗದ್ದೆ ಒಳಗೆ ಸೇರೋಣ ಬಾ, ಬೇಗ ಬಾ. ಅಯ್ಯೋ ಏನ್ ಮಾವ ಹೀಗ್ ಬೆಳೆಸ್ಬಿಟ್ರೆ? ನನಗೆ ಹಚ್ಚೋದು ಮಾತ್ರ ಗೊತ್ತು, ಇಳಿಸಕ್ ಗೊತ್ತಿಲ್ಲ, ಅದಕ್ಕೆ ಬೀಳಿಸ್ಬಿಟ್ಟೆ. ಬಾ. ಛೀ, ಬಿಡಿ ಮಾವ, ಇದಕ್ಕ ಕರ್ಕೊಂಡ್ ಬಂದ್ರಿ? ಮತ್ತೆ ಇನ್ಯಾತ ಕರ್ಕೊಂಬಂದೆ? ಮನೇಲಿದ್ರೆ ಮಾವನ ಕಾಟ, ಬೀದಿ ಬಂದ್ರೆ ಜನರ ಕಾಟ, ಇಲ್ಲಾಂದ್ರೆ ಆ ನೀರಿನ ಕಾಟ. ಇಲ್ಲಿ ಯಾರ ಕಾಟನೂ ಇಲ್ಲ. ನಾನು ನೀನು ಇಬ್ರೇ. ಅಬ್ಬಾ, ನಾವೇನಾದ್ರೂ ಎಡವಟ್ ಮಾಡ್ಕೊಂಡ್ಬಿಟ್ರೆ 3 ತಿಂಗಳಲ್ಲಿ ನೀನು ವ್ಯಾಂತ ವಾಂತಿ ಮಾಡ್ಕೊಂಡ್ಬಿಡ್ತೀಯ. ಆಮೇಲೆ ನಿಮ್ಮಪ್ಪ ಪಾಪ ಏನೋ ಎಡವಟ್ ಮಾಡ್ಕೊಂಡ್ಬಿಟ್ಟವ್ರ ಮಕ್ಳು ಅಂತ ನಿನ್ನ ನನ್ನ ತಲೆ ಕಟ್ಬಿಡ್ತಾನೆ. ಬಾ ಬಾ ನನ್ನ ಬಂಗಾರಿ, ಬಾ ಬಾ, ಬಂದ್ಬಿಡು. ಯಾವನೋ ಕಿತ್ತೋದ್ ನನ್ ಮಗ, ಹಳೆ ಕಡೆ ನನ್ ಮಗದ ಹತ್ರ ಇಟ್ಟು. ನಿನ್ ಕಿತ್ತೋದ್ ಮುಖಕ್ಕೆ ಇದೇ ಲಾಯಕ್ಕು. ಅಯ್ಯ, ಅದೇನೋ ಹೇಳ್ತಾರಲ್ಲ, ಒಳ್ಳೆಯವನು ಅಂತ ಮನೆ ಒಳಗೆ ಸೇರಿಸಿದ್ರೆ ಒಳಕಲ್ಲಾಗ ಅದೇನೋ ಊಯ್ದಂತೆ, ಬಾಮ ಇದಂತ ಮನೆ ಒಳಗೆ ಸೇರಿಸಿದ್ರೆ ನನ್ನ ಮಗಳ ಬಾಳ ಹಾಳು ಮಾಡ್ಬೇಕು ಅಂತಿದ್ಯೇನೋ. ಮಾವ, ಹಾಳು ಮಾಡಕ್ ಬಂದಿಲ್ಲ ಮಾವ, ಉದ್ಧಾರ ಮಾಡಕ್ ಬಂದಿದ್ದೀನಿ. ನಾನ್ ನಿನ್ ತಿಥಿ ಮಾಡಕ್ ಬಂದಿದ್ದೀನಿ. ಯಾಕೆ? ನಾವಿರೋ ಈ ಸ್ಪಾಟ್ ಅಲ್ಲಿ ನದಿ ಇದೆಯಾ? ಇಲ್ಲ. ಕೆರೆ ಇಲ್ಲ. ಬೋರ್ವೆಲ್ ಇಲ್ಲ. ಬಾವಿ ಇಲ್ಲ. ಸಮುದ್ರ. ತೋಟದಲ್ಲಿ ಸಮುದ್ರ ಬರುತ್ತೇನೋ? ಹಂಗಾದ್ರೆ ನೀನ್ ರೈಟ್ ಹೇಳು. ಯಾಕೆ? ನನಗಿರೋದೇ ಒಂದೇ ಒಂದು ನೀರಿನಲ್ಲಿ ಗಂಡ, ಆ ನೀರ್ ಇಲ್ಲಿಲ್ಲ, ನನಗೆ ಗಂಡ ಇಲ್ಲ. ನೀನ್ ರೈಟ್ ಹೇಳು. ಮಾವ, ಮಾವ ಏನಾಯ್ತು ಮಾವ? ಮಾವ ಅಂತ ಮಾವ ನೆಗದು ಬಿದ್ದು ಸಾಯ್ಲಿ, ಭೂಮಿ ಭಾರ ಕಮ್ಮಿ ಆಗುತ್ತೆ. ಬಾರೆ ಬಾರೆ ಮಾವ ಮಾವ. ಗುಂಡ, ನಿನಗೆ ಜಲಗಂಡ ಇದೆ. ಶಾಂತಿ ಮಾಡಿಸ್ಲಿಲ್ಲ ಅಂದ್ರೆ ನೀರಿನಿಂದ ನಾನಾ ತೊಂದರೆ ಅನುಭವಿಸ್ತ್ಯಾ, ಸಾವು ಕೂಡ ಬರ್ಬೋದು. ಅಯ್ಯೋ ಪಾಪಿ, ನೀರಲ್ಲಿ ಗಂಡ ಇದೆ ಅಂತ ಹೇಳಿದೆ, ಎಳ್ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ ಕೋತಿ. ಗುಂಡ, ಯಾಕೋ ಇಷ್ಟ ಲೇಟಾಗಿ ಬರ್ತಾ ಇದೀಯಾ? ಸಿಟಿಗೆ ಹೋಗಿದ್ದಕ್ಕ. ಯಾಕೆ? ಇನ್ಯಾಕೆ? ನಿಮ್ಮ ಯಜಮಾನ್ರ ಕಡೆ ತಡಿಯಕ್ಕಾಗದೆ ಕೆಲಸ ಹೊಡ್ಕೊಂಡು ಹೋಗಿದೆ. ಕೆಲ್ಸ ಸಿಕ್ತಾ? ಸಿಕ್ತು, ಅದ ಸಿಗ್ಲಿಲ್ಲ, ಬರೋ ವರ್ಷ ಬರಕ್ ಹೇಳಿ. ಸರಿ ಸರಿ, ಬಾ ಊಟ ಮಾಡು. ನಾವು ಊಟ ಆಯ್ತು. ನೀನ್ ಯಾಕೆ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ಕೊಂಡು ನಿಂತಿದ್ಯಾ? ಅಲ್ಲಿ ಬಾಬಾ ಎಷ್ಟು ಕಷ್ಟ ಪಡ್ತಾ ಇರ್ತಾನೆ. ಹೋಗ್ ಬೇಗ ಹೋಗು, ಹೋಗು ಗುಂಡ, ಟೈಮ್ ವೇಸ್ಟ್ ಮಾಡ್ಬೇಡ, ಹೋಗು ಹೋಗು. ಮಾವ, ಫಸ್ಟ್ ಲವ್ ಅಲ್ಲೇ ತೆಂಗಿನ ತೋಪಿಗೆ ನುಗ್ಗಿ ನನ್ನ ಮೂಡ್ನ ಡಿಸ್ಟರ್ಬ್ ಮಾಡಿ ಕೆಲ್ಸ್ಬಿಟ್ಟಿದ್ಯಾ, ಅದಕ್ಕೆ ನೈಟ್ ಎಫೆಕ್ಟ್ ಬಂದಿದ್ದೀನಿ. ವಯಾಗ್ರ ಪನ್ನೀರ್ ಇದನ್ನ ನಿನ್ನ ಮಗಳಿಗೆ ಹಾಕ್ತೀನಿ, ಅವಳು ಮೂಡ್ ಬರ್ತಾಳೆ. ಜೋರ್ ವಯಾಗ್ರ ಪನ್ನೀರ್. ಸುಂದರಿ, ಮಾಡ್ತೀನಿ ಇವತ್ತು ನಿನಗೆ ತಿಂದರಿ. ಮೂರು ಬಂದ್ಬಿಟ್ಲು, ಟೈಮ್ ವೇಸ್ಟ್ ಮಾಡಬಾರ್ದು. ಅಯ್ಯೋ ಅಯ್ಯೋ, ನೀವ್ಯಾರು? ಅಯ್ಯೋಯ್ಯೋ, ಲೇ, ನನ್ನ ತಮ್ಮನ ಮಗಳು ನನ್ನ ನೋಡಕ್ಕೆ ನನ್ನ ಮನೆ ಬಂದಿದ್ರೆ ಅವಳ ರೂಮಿಗೆ ಬಂದು ಏನೋ ಮಾಡ್ದೆ, ಕೆಡಿಸ್ಬಿಟ್ಟೇನೋ. ಇಲ್ಲ ಬಾವ, ಅದು ಸುಂದ್ರಿ ಅನ್ಕೊಂಡು ಇವ್ರನ್ನ. ಅಯ್ಯೋಯ್ಯೋ, ಮದುವೆ ಮುಂಚೆ ನನ್ನ ಮಗಳು ಕೆಡಿಸ್ಬೇಕಂತ ಮಾಡಿದ್ಯೇನೋ. ಕೇಳ್ದೇನೆ ನಿನ್ ತಮ್ಮನ ಮಾತಾ? ಏನೋ ಗುಂಡ ಇದೆಲ್ಲ? ಅಕ್ಕ, ಅದು ಸುಂದ್ರಿ ಅನ್ಕೊಂಡು ಇವ್ರನ್ನ. ಸುಂದ್ರಿ ನೀನೆ ತಪ್ಪ. ಮೊದ್ಲು ಇವನ ಮನೆಯಿಂದ ಹೊರದ್ದು ಹೋಗ್ತೀನಿ, ಒಳ್ಳೆಯವ್ರ ಕಾಲ ಇಲ್ಲ, ಹೋಗ್ತೀನಿ. ಅಯೋಗ್ಯ ಅಲ್ಲ ಇವ್ರೆ, ಅದೇನಾಯ್ತು ಹೋಗೋ. ನೋಡಿ ನನ್ನ ಮಗನೇ, ಅಳುಬೇಡಮ್ಮ, ಅಳುಬೇಡ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಗುಂಡ, ನಿನಗೆ ನೀರಿನ ಗಂಡ ಇದೆ. ಶಾಂತಿ ಮಾಡಿಸ್ಲಿಲ್ಲ ಅಂದ್ರೆ ನೀರಿನಿಂದ ತುಂಬಾ ತೊಂದರೆ ಅನುಭವಿಸ್ತ್ಯಾ, ಸಾವು ಕೂಡ ಬರ್ಬೋದು. ಅಯ್ಯೋ ಪಾಪಿ, ನೀರಲ್ಲಿ ಗಂಡ ಇದೆ ಅಂತ ಹೇಳಿದ್ದೆ, ಅದಕ್ಕೆ ನಾನು ನದಿ, ಕೆರೆ, ಬಾವಿ ಎಲ್ಲಿಗೂ ಹೋಗದೆ ಇದ್ದಲ್ಲೋ. ಲೇ, ಈ ವಯಾಗರ ಪನ್ನೀರಲ್ಲೂ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ ಪಾಪೆ. ಎಲ್ಲಿ
ಅಗ್ನಿಶಾಸ್ತ್ರದವನೆಲ್ಲಿ ಎಲ್ಲಿ 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 ಅಗ್ನಿಶಾಸ್ತ್ರದವನೆಲ್ಲಿ ಅವನ ಮೆದುಳು ತಿಂತೀನಿ, ಅವನ ರಕ್ತ ಕುರಿತೀನಿ, ಅವನನ್ನು ಇವತ್ತು AK-47 ಸುಡ್ತೀನಿ. ಎಲ್ಲಿ ಎಲ್ಲಿ ಇಲ್ಲಿ ಬಾರೋ ಬಾ, ಇವತ್ತು ನಿನ್ನ ಕರಳನ್ನು ಕಿತ್ತು ನನ್ನ ಕುತ್ತಿಗೆಗೆ ಹಾರಾಕೋತೀನಿ. ಬಾ 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 ಬಾ. ನೀರಿನಲ್ಲಿ ಮುಳುಗಿ 30 ಜನರ ಸಾವು. ಗಂಡ ಎಲ್ಲದರಲ್ಲೂ ಗಂಡ, ನೀರಿನಲ್ಲಿ ಗಂಡ ಗಂಡ ಗಂಡ. ಯಾಕ್ ಮಾವ, ಏನಾಯ್ತು ಮಾವ? ಗಂಡ, ಜಲಗಂಡ, ಅಗ್ನಿಗಂಡ, ವಾಯುಗಂಡ, ಗೋಲ್ಕುಂಡ, ಸರ್ಪಗಂಡ, ಯಮಗಂಡ, ಗೋಲ್ಕುಂಡ, ಗಂಡಾತ್ರ ಗಂಡ. ಅಯ್ಯೋ ಗಂಡ ಗಂಡ ಗಂಡ. ಯಾಕಪ್ಪ, ಯಾಕೋ ಚಿನ್ನು ಏನೇನೋ ಮಾತಾಡ್ತಾ ಇದ್ಯಾ? ಅಕ್ಕ, ನನಗೇನೇನೋ ಆಗ್ತಿದೆ ಅಕ್ಕ, ಏನೇನೋ ಆಗ್ತಿದೆ ಅಕ್ಕ. ಅಗ್ನಿಶಾಸ್ತ್ರದವನೆಲ್ಲಕ್ಕ, ನನಗೆ ಶಾಂತಿ ಬೇಕಕ್ಕ, ಶಾಂತಿ ಬೇಕು. ಶಾಂತಿ. ಇಷ್ಟು ದಿವಸ ಸುಂದ್ರಿ ಸುಂದ್ರಿ ಅಂತ ಹೇಳ್ಬಿಟ್ಟು ಈಗ ಶಾಂತಿ ಶಾಂತಿ ಅಂತಿದ್ದೀರಾ. ಯಾವಳವಳು? ಏನಾಯ್ತು ನಿಮ್ಗೆ? ಸುಂದ್ರಿ ಎಲ್ಲಿ? ಆ ಶಾಸ್ತ್ರದವನ್ ಎಲ್ಲಿ? ಎಲ್ಲಿ ಆ ಶಾಸ್ತ್ರದವನ್ ಎಲ್ಲಿ? ತಿಂದು ಕೊಬ್ಬು ಜಾಸ್ತಿ ಆಗಿರ್ಬೇಕು ನನ್ನ ಮಗನಿಗೆ. ಎಲ್ಲೋ ಕುಡ್ದು ಬಂದಿರ್ಬೇಕು. ಒಂದ್ ಬಕೆಟ್ ನೀರ್ ತಂದು ತಲೆ ಮೇಲೆ ಸುರಿ, ಎಲ್ಲ ಸರಿ ಹೋಗುತ್ತೆ. ಬೇಡ, ನೀರ್ ನನಗೆ ಬೇಡ. ಬೋರ್ವೆಲ್ ನೀರಲ್ಲಿ ಗಂಟ, ಕೆರೆ ನೀರಲ್ಲಿ ಗಂಟ, ಎಳ್ನೀರಲ್ಲಿ ಗಂಟ, ಕಕ್ಕ ತೊಳೆಯೋ ನೀರಲ್ಲಿ ಗಂಟ, ಪನ್ನೀರಲ್ಲಿ ಗಂಟ. ಲೇ ನಿನ್ ಪಿಂಡ ಎಲ್ಲೋ ಎಲ್ಲೋ ಅವ್ನ್ ಶಾಸ್ತ್ರದವನ್ ಎಲ್ಲೋ? ಎಲ್ಲಿ 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 ಶಾಸ್ತ್ರದವನ್ ಎಲ್ಲಿ? ನಿಂದು ಸಾಯಿಸ್ಬಿಡ್ತೀನಿ. ಇವನಿಗೆ ಯಾವಾಗ್ಲೂ ಹುಚ್ಚನಾಗಿ ಕಳೆದಿರ್ಬೇಕು. ಆಗ ಇಂಜೆಕ್ಷನ್ ತಗೊಂಡಿಲ್ಲ ಅಂತ ಕಾಣುತ್ತೆ. ಈಗ ಮುಂಗಾರು ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ. ಇವನ್ನ ಹೀಗೆ ಬಿಟ್ರೆ ಊರಲ್ಲಿರೋ ಜನಗಳೆಲ್ಲ ಕಳೆದು ಬಿಡ್ತಾನೆ. ಆಮೇಲೆ ನಾನು ಇನ್ನು ಜೈಲ್ ಕಮ್ಮಿ ಎಣಿಸ್ಬೇಕಾಗುತ್ತೆ. ಇವನ್ನ ಹುಚ್ಚಾಸ್ತ್ರ ಸೇರಿಸ್ಬೇಕು. ಹಿಡ್ಕೋ ಹಿಡ್ಕೋ ಇವನ್ನ. ಕಾರಿನಲ್ಲಿ ಗಂಟ, ಈ ಕಾರಿನಲ್ಲಿ ಗಂಟ, ಗಂಟಲ್ಲಿ ಗಂಟ. ನೋ ಫ್ಯಾಮಿಲಿ ಸೆಂಟಿಮೆಂಟ್, ನೋ ಲವ್ ಸೆಂಟಿಮೆಂಟ್. ನಂಗ್ ಹುಚ್ಚ ಅಂತ ಡೌಟ್ ಇತ್ತು, ಅದು ಇವತ್ ಕನ್ಫರ್ಮ್ ಆಯ್ತು. ನೀನೇ ಸರಿಯಾಗಿ ಹೇಳಿದಮ್ಮ. ಹುಚ್ಚಾಸ್ತ್ರ ಸೇರಿಸಲೇಬೇಕು. ಏ ಗುಂಡ, ನಾನು ಅವತ್ತೇ ನಿಂಗೆ ಹೇಳಿದೆ ನಿನಗೆ ಜಲಗಂಡ ಇದೆ, ಶಾಂತಿ ಮಾಡ್ಸು ಅಂತ. ನನ್ನನ್ನೇ ಒದ್ದು ಕಳಿಸ್ದೆ. ಈಗ ನೋಡಿದ್ಯಾ ನಿನಗೆ ಗಂಡಾಂತರ ಗಂಟಲ್ಲಿ ಹ್ಯಾಕ್ ಸಿಕ್ಕಾಕೊಂಡಿದೆ ಅಂತ. ನನ್ ಗಿಣಿ ಹೇಳಿದ್ದು ಯಾವತ್ತೂ ಸುಳ್ಳಾಗಲ್ಲ. ವಜ್ರಮುನಿ ತರ ನಗ್ಬೇಡ್ವಾ? ವಜ್ರಮುನಿ ತರ ಏನು, ತೂಗುದೀಪ ತರನು ನಗ್ತೀನಿ. ಹೆಂಗಾದ್ರೂ ನಕ್ಕೊಂಡು ಹಾಳಾಗ್ ಹೋಗು. ಅದೇನೋ ಶಾಂತಿನೋ ವಾಂತಿನೋ ಭ್ರಾಂತಿನೋ ಎಲ್ಲಾ ಮಾಡ್ತೀನಿ. ಮೊದ್ಲು ಈ ಮೊಟ್ಟೆ ತಲೆ ಯಮನಿಂದ ನನ್ನನ್ನು ಬಿಡಿಸೋ. ಬಿಟ್ಬಿಡು ಇವನ್ನ. ಇವನ್ನ ಹುಚ್ಚಾಸ್ತ್ರ ಸೇರಿಸಲೇಬೇಕು. ನಿಲ್ಲು, ಇವನಿಗೆ ಯಾವ ಹುಚ್ಚು ಹಿಡಿದಿಲ್ಲ. ಇವತ್ತಿನವರೆಗೂ ಇವನಿಗೆ ಜಲಗಂಡಾಂತರ ಇತ್ತು. ಅದಕ್ಕೆ ಇವನು ನೀರಿನಿಂದ ತುಂಬಾ ತೊಂದರೆ ಅನುಭವಿಸ್ತಿದ್ದ. ಆ ಗಂಡಾಂತರ ಇವತ್ತು ಕಳಿತು. ಅದಕ್ಕೆ ಸಾವಿನಿಂದ ಇವನು ಪಾರಾದ. ಇನ್ನೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಹೌದಾ? ಹೌದು, ನಮ್ಮಿಬ್ರು ಬಾಂಡ್ಲಿ ತಲೆ ಮೇಲಾಡಿ. ನನ್ನನ್ನ ನಂಬು. ನಿನ್ ಮಗಳನ್ನ ಇವನು ಕೊಟ್ಟು ಮದುವೆ ಮಾಡಿದ್ರೆ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ತುಂಬಾ ಥ್ಯಾಂಕ್ಸ್. ನಿಮ್ ಪಾದಕ್ಕೊಂದು ನಮಸ್ಕಾರ. ಅಯ್ಯಚ್ಚಿ ಬಾವಾ, ಇವಾಗ್ಲಾದ್ರು ನಮ್ಮಿಬ್ರು ಮದುವೆ ಮಾಡ್ಸು. ಈಗ್ಲೇ ಮದುವೆ ಮಾಡು ಅಂದ್ರೆ ತಾಳಿ ಬಿಡ್ವೇನೋ? ತಾಳಿನಾ? ಇದೇನಿದು? ಇದೇ ಇವಾಗ ತಾಳಿ ಚಿನ್ನ. ಬಾರ್ರೆ ಬಾರ್ರೆ ಕಲ್ಯಾಣ ಮಂಟಪಕ್ಕೆ